ವೀಕ್ಷಕರನ್ನು ಇವತ್ತು ಇಡೀ ಕರ್ನಾಟಕವೇ ತಲೆ ತಗ್ಗಿಸುವಂತ ಕೃತ್ಯವನ್ನ ಟ್ರಾಫಿಕ್ ಪೊಲೀಸರು ಮಂಡ್ಯದಲ್ಲಿ ಒಂದು ಘಟನೆ ನಡೆದುಬಿಟ್ಟಿದೆ. ಟ್ರಾಫಿಕ್ ಪೊಲೀಸರಿಂದ ಇವತ್ತು ಸಣ್ಣ ಮಗು ಪ್ರಾಣವನ್ನು ಕಳೆದುಕೊಂಡಂತಹ ಸ್ಥಿತಿ ಇವತ್ತು ಮಂಡ್ಯದಲ್ಲಿ ಉಂಟಾಗಿದೆ. ಕೇವಲ ಒಂದು ದಂಡದ ವಿಷಯಕ್ಕಾಗಿ ಏನು ಒಂದು ಘಟನೆ ನೋಡ್ಕೊಂಡು ಮಂಡ್ಯ ಜಿಲ್ಲೆ ಯಾವುದಾದರೂ ವಿಷಯಗಳಲ್ಲಿ ಪ್ರಚಲಿತದಲ್ಲಿರುತ್ತದೆ. ಆದರೆ ಇವತ್ತು ಪ್ರಚಲಿತದಲ್ಲಿರುವ ಸುದ್ದಿ ಇಡೀ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವ ಸುದ್ದಿ. ಹೈಕೋರ್ಟ್ ಆದೇಶವಿದ್ದರೂ ಡೋಂಟ್ ಕೇರ್ ಅನ್ನುತ್ತಿರುವ ಪೊಲೀಸ್ ಇಲಾಖೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೊರವನಹಳ್ಳಿಯ ದಂಪತಿಗಳಾದ ವೀಣಾ ಮಹೇಶ್ ಇವರಿಬ್ಬರ ಮುದ್ದಿನ ಮಗಳು ರಿತಿಕ್ಷಾ ಇವತ್ತು ಪೊಲೀಸರಿಂದ ಸಾವನ್ನಪ್ಪಿದ್ದಾಳೆ. ಹೌದು ವೀಕ್ಷಕರೇ, ಅದು ಹೇಗೆ ಅಂತೀರಾ? ಒಮ್ಮೆ ನೋಡಿ. ಸರ್ವೇ ಸಾಮಾನ್ಯವಾಗಿರುವ ಟ್ರಾಫಿಕ್ ಪೊಲೀಸರ ಕಾಟಾಚಾರ. ಇವತ್ತು ಮನೆಯಲ್ಲಿ ಆಟವಾಡುತ್ತಿರುವ ಸಮಯದಲ್ಲಿ ಆ ಮಗುವಿಗೆ ನಾಯಿ ಕಚ್ಚಿರುತ್ತದೆ. ಹೀಗಾಗಿ ಅಲ್ಲೇ ಊರಲ್ಲಿ ವೈದ್ಯರ ಹತ್ತಿರ ತೋರಿಸಿರುತ್ತಾರೆ. ಆದರೆ ಆ ವೈದ್ಯರು ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂದಾಗ ಇಬ್ಬರು ದಂಪತಿ ಹಾಗೂ ಮಗಳನ್ನ ಕರೆದುಕೊಂಡು ಬರುತ್ತಿದ್ದಾಗ ಮಂಡ್ಯದ ಸ್ವರ್ಣಸಂದ್ರ ಹತ್ತಿರ ನಿಂತೇ ಬಿಟ್ಟಿದ್ರು ಯಮರೂಪದಲ್ಲಿರುವ ಪೊಲೀಸರು. ದಂಪತಿ ಬೇಗ ಆಸ್ಪತ್ರೆ ಹೋಗಬೇಕು ಅನ್ನೋ ಗುಂಗು, ಆದರೆ ಪೊಲೀಸರಿಗೆ ಬೇಗ ದಂಡ ಹಾಕಬೇಕು ಅನ್ನೋ ಗುಂಗು. ಅಷ್ಟರಲ್ಲಿ ಬೈಕಿಗೆ ಕೈ ಹಾಕೇ ಬಿಟ್ರು. ತಕ್ಷಣ ಬೈಕ್ ನಿಲ್ಲಿಸಿದ ಮಗುವಿನ ತಂದೆ ಮಹೇಶ, ಅಷ್ಟರಲ್ಲಿ ತಾಯಿ ಕೈಯಿಂದ ಮಗು ಕೆಳಗೆ ಬೀಳುತ್ತೆ. ಬೇರೆ ವಾಹನ ಮಗುವಿನ ಮೇಲೆ ಹರಿದು ಮುಂದೆ ಹೋಗುತ್ತೆ. ಅಷ್ಟರಲ್ಲಿ ಮಗುವಿನ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ. ನಂತರ ದಂಪತಿಗಳ ಸಂಕಷ್ಟ ಕೇಳುವರ್ಯಾರು. ಈ ಸುದ್ದಿ ಇಡೀ ಮಂಡ್ಯ ತುಂಬೆಲ್ಲ ಹರಿದಾಡುತ್ತೆ. ಸರಿಸುಮಾರು 4 ಗಂಟೆಗಳವರೆಗೆ ಮಂಡ್ಯ ಅಲ್ಲೋಲ ಕಲ್ಲೋಲವಾಗಿರುತ್ತೆ. ಸಂಘ ಸಂಸ್ಥೆಗಳು, ಸರ್ವ ನಾಗರಿಕರು ಈ ಘಟನಾ ಸ್ಥಳಕ್ಕೆ ಜಮಾಯಿಸುತ್ತಾರೆ. ಪ್ರತಿಯೊಬ್ಬರು ಪೊಲೀಸರಿಗೆ ಹಿಡಿಶಾಪ ಹಾಕುತ್ತಾರೆ. ಆದರೆ ಮಗುವಿನ ಪ್ರಾಣ ಕಳೆದೇ ಬಿಟ್ರು ದಂಡಕ್ಕಾಗಿ. ನಂತರದ ಬೆಳವಣಿಗೆ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಪರಿಹಾರ ಕೊಡಿಸುತ್ತವೆ ಅನ್ನುತ್ತಾರೆ. ಆಗ ತಂದೆ ಮಹೇಶ್, ನಾನೇ 10 ಲಕ್ಷ ಕೊಡುತ್ತೇನೆ, ನನ್ನ ಮಗಳನ್ನ ಬದುಕಿಸಿಕೊಡಿ ಎಂದು ತಮ್ಮಲ್ಲಿರುವ ಕ್ರೋಧವನ್ನ ಹೊರಗಡೆ ಹಾಕುತ್ತಿದ್ದ. ಸರ್ಕಾರ ಆ ಘಟನಾ ಸಂದರ್ಭದಲ್ಲಿ ಕೆಲಸ ಮಾಡುತ್ತಿರುವ 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೆ. ಆದರೆ ಮಗುವಿನ ಪ್ರಾಣ ಮರಳಿ ಬರುವುದೇ? ದಯವಿಟ್ಟು ಈ ಘಟನೆಯನ್ನಾದರೂ ತಲೆಯಲ್ಲಿ ಇಟ್ಟುಕೊಂಡು ರಾಜ್ಯಾದ್ಯಂತ ಪೊಲೀಸರು ನಿಯತ್ತಾಗಿ ಗಾಡಿಗಳು ಹೋಗುವ ಸಮಯದಲ್ಲಿ ಕೈ ಹಾಕದೆ ಇನ್ನೊಬ್ಬರ ಪ್ರಾಣ ಉಳಿಸಲು ಕೆಲಸ ಮಾಡಬೇಕಾಗಿದೆ. ಪ್ರಾಣ ತೆಗೆಯುವ ಕೆಲಸ ದಯವಿಟ್ಟು ಪ್ರತಿಯೊಬ್ಬ ಪೊಲೀಸರು ಮಾಡಲಿಕ್ಕೆ ಹೋಗಬೇಡಿ. ಇದು ABC ಪಬ್ಲಿಕ್ ವಾರ್ತೆಯ ಕಳಕಳೆ ಕೂಡ ಇದಾಗಿರುತ್ತೆ. ಯಾಕಂದರೆ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ, ಹಲವು ನಗರಗಳಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಪೊಲೀಸರು ಯಾವ ರೀತಿ ನಿಂತ್ಕೊಂಡಿರ್ತಾರಂದ್ರೆ, ಪ್ರತಿಯೊಬ್ಬ ವೆಹಿಕಲ್ ಹೋಗುವ ಸಂದರ್ಭದಲ್ಲಿ ಕೈ ಅಡ್ಡ ಹಾಕಿ ನಿಲ್ಲಿಸುವುದೇ ಇವರ ಮೇನ ಉದ್ದೇಶ. ನೀವು ಬಿದ್ದರೆ ಬಿಳಿ, ನೀವು ಸತ್ರ ಸಾಯಿರಿ ಅನ್ನೋದು ಒಂದೇ ಇವ್ರದ್ದು ಮೇನ್ ಉದ್ದೇಶ ಅಷ್ಟೇ. ಯಾಕಂದ್ರೆ ಇವರು ದಂಡ ವಸೂಲಿ ಮಾಡಬೇಕು. ಜನರ ಜೀವನ ಜೊತೆ ಚೆಲ್ಲಾಟವಾಡುತ್ತಿರುವ ಈ ಒಂದು ಟ್ರಾಫಿಕ್ ಪೊಲೀಸ್ ಇಲಾಖೆ, ದಯವಿಟ್ಟು ಇನ್ನಾದರೂ ನೀವು ಎಚ್ಚೆತ್ತುಕೊಳ್ಳಬೇಕು. ಒಬ್ಬರ ಜೀವನವನ್ನ ಬದುಕಿಸಲಿಕ್ಕೆ ನೀವು ಪ್ರಯತ್ನವನ್ನ ಮಾಡಬೇಕಂತೇಳಿ ನಮ್ಮ ABC ಪಬ್ಲಿಕ್ ವಾರ್ತೆಯ ಕಳಕಳಿದಾಗಿದೆ. Oh,